ಹೆಣ್ಣು ಶತ್ರು ಇದ್ರೆ ಹೆಣ್ಣು ಬೊಂಬೆ, ಗಂಡು ಶತ್ರು ಇದ್ರೆ ಗಂಡು ಬೊಂಬೆ. ತಲೆ ಕೆಳಗೆ ಮಾಡಿ ಕಾಲು ಮೇಲು ಮಾಡಿ ಬೊಂಬೆನ ಹೊಡೆದು ಹೋದ್ರೆ ಮುಂದೆ ಅಮಾವಾಸ್ಯೆಯೊಳಗೆ ಎಫೆಕ್ಟ್ ಏನೋ ಪರಿಣಾಮ ಎಂದು ತಿಳಿಯುತ್ತೆ. ಹಿಂಗೆ ಸ್ಟೇಟ್ಮೆಂಟ್ ಕೊಡೋದಕ್ಕೂ ಮೀಟ್ರು ಬೇಕು ಕಣ್ರಿ. ಶತ್ರುಗಳನ್ನ ಹೊಡ್ಸೋಕೆ ಸುಪಾರಿ ಕೊಟ್ಟು ಕೇಸು ಕೋರ್ಟು ಅಂತ ಅಲಿಯೋ ಬದಲು ಗಂಡು ಶತ್ರು ಆದ್ರೆ ಗಂಡು ಗೊಂಬೆ, ಲೇಡಿ ಶತ್ರು ಆದ್ರೆ ಹೆಣ್ಣು ಗೊಂಬೆ ತಂದು ಉಲ್ಟಾ ನೇತಾಗ ಮಳೆ ಹೊಡೆದ್ರೆ ಎನಿಮಿ ಚಾಪ್ಟರ್ ಕ್ಲೋಸ್. ಸೈನ್ಸ್ಗೂ ಮೀರಿದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಬೇಕು ಅಂದ್ರೆ ವಿಸಿಟ್ ಇಯರ್. ಕೂಲಿಂಗ್ ಗ್ಲಾಸ್ ಹಾಕೊಂಡು ಗುಂಡು ಕ್ಯೂಟ್ ಆಗಿರೋ ಲಡ್ಡು ತರ ಏರ್ಪೋರ್ಟ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಕೂಲ್. ಜೈ ಪ್ರತ್ಯಂಗಿರಾದೇವಿ ಅಂಬಾಳ್ ಅಂತ ಒಣಮೆಣಸಿನಕಾಯಿ ಹಿಡ್ಕೊಂಡು ಓಮಕೊಂಡ ಮುಂದೆ ಕೂತ್ಕೊಂಡು ಮಂತ್ರ ಹೇಳೋದಕ್ಕೆ ಶುರು ಮಾಡ್ಬಿಟ್ರೆ ರಣಭಯಂಕರ. ಹೆಸರು ಸುಪ್ರೀತಿ ಗುರೂಜಿ, ಶ್ರೀ ಪ್ರತ್ಯಂಗಿರ ಶ್ರೀ ಕ್ಷೇತ್ರ, ಶಿವಮೊಗ್ಗ ಏರ್ಪೋರ್ಟ್ ಎದುರುಗಡೆ ವಾಸ. ಅಮಾವಾಸ್ಯೆ ಬಂದ್ರೆ ಸಾಕು ಶತ್ರು ಸಂಹಾರ ಮೆಣಸಿನಕಾಯಿ ಮಹಾಯೋಗ. ಡೋಂಟ್ ಮಿಸ್ ಅಂತ ಒಂದು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ಬಿಟ್ರೆ ಜನ ಸಾಗರ. ಬ್ರಾಂಡ್ ಅಂಬಾಸಿಡರು ವಿಡಿಯೋಗೆ ಮಾಡಲು ನಮ್ಮ ಸ್ವಾಮಿಗಳೇ. ಆಡೋ ಮಾತು ಕೊಡೋ ಕಾನ್ಫಿಡೆನ್ಸ್ಗೆ ಎಂಥವ್ರಾದ್ರೂ ಫಿದಾ. ನಿಮ್ಗೆ ಆಗದೆ ಇರೋರ ಹೆಸರನ್ನ ಅರಳಿ ಮರದ ಎಲೆ ಮೇಲೆ ಬ್ಲಾಕ್ ಕಲರ್ ಸ್ಕೆಚ್ ಪೆನ್ ಅನ್ನು ಬರೆದು ಮೆಣಸಿನಕಾಯಿ ಜೊತೆ ಹೋಮ್ ಕೊಂಡದಲ್ಲ ಉರಿಯೋ ಬೆಂಕಿಗೆ ಹಾಕ್ಬಿಟ್ರೆ ಪಟ್ಟು ಸ್ವಾಹ. ಮೊನ್ನೆ ನಮ್ಮ KGF ನಲ್ಲಿ ಬೇತಾಳದ ದೇವಸ್ಥಾನ ಮಾಡಿಕೊಂಡು ಜನಗಳಿಗೆ ಭಯ ಭೀತಿ ಉಡಿಸೋ ತರ ಆಕ್ಟಿವಿಟೀಸ್ ನಡೆಸ್ತವ್ರೆ ಅಂತ ಹೇಳ್ಬಿಟ್ಟು ಸ್ವತಃ KGF SP ಶಿವಾಂಶ ರಾಜಪೂತ್ ಸಾಹೇಬ್ರೆ ರೇಡ್ ಮಾಡ್ಬಿಟ್ಟು ಬೀಗ ಹಾಕ್ಸಿ ಚಂದ್ರನಾಥ ಅಘೋರಿ ಸ್ವಾಮಿಗಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳ್ಸೋದು. ಇಲ್ಲಿ ಅಂಥ ಭಯ ಇಲ್ಲ ಬಿಡಿ, ಯಾಕಂದ್ರೆ ಸ್ವತಃ ನಮ್ಮ ಯಡಿಯೂರಪ್ಪ ಸಾಹೇಬ್ರೆ ಹೋಗ್ಬಿಟ್ಟು ಪಕ್ಕದಲ್ಲಿ ಕೂತ್ಕೋತಾರೆ. ವಿಜೇಂದ್ರಣ್ಣ ಬಂದ್ಬಿಟ್ಟು ನಮ್ಮ ಪ್ರೀತಿ ಸ್ವಾಮಿಗಳಿಗೆ ಶಾಲ್ ಹಾಕ್ಬಿಟ್ಟು ಸನ್ಮಾನ ಮಾಡುತ್ತೆ. ಆಪೋಸಿಟ್ ಗ್ಯಾಂಗಲ್ಲಿರೋ ಈಶ್ವರಪ್ಪನ್ನು ಕರೆದು ನಮ್ಮ ಸ್ವಾಮಿಗಳನ್ನೇ ಶಾಲ್ ಹಾಕ್ಬಿಟ್ಟು ಸನ್ಮಾನ ಮಾಡ್ತಾರೆ. ಇಷ್ಟ ಆದ್ಮೇಲೆ ಶಿವಮೊಗ್ಗದಲ್ಲಿ ನಮ್ಮ ಸ್ವಾಮಿಗಳನ್ನ ಟಚ್ ಮಾಡೋಕ್ಕೆ ಯಾರ ಕೈಲಾಗತ್ತೆ? ಮೆಣಸಿನಕಾಯಿ ತಂದು ಹೋಮಕ್ಕಾದ್ರೂ ಹಾಕಿ, ಅರ್ಧ ದೇವ್ರಿಗಾದ್ರೂ ಹಚ್ಚಿ, ಬೀಗನಾದ್ರೂ ಹಾಕಿ, ಬೊಂಬೆ ತಂದು ಉಲ್ಟಾ ನೇತ ಮಳೆನಾದ್ರೂ ಹೊಡೀರಿ. ಯಾರು ಕೇಳ್ತಾರೆ ನಿಮ್ಮನ್ನ? ಸೆಂಟ್ರಲ್ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ಇಲ್ಲಿಗೆ ಬಂದ್ಬಿಟ್ಟು ಸ್ವಾಮಿಗಳ ಹತ್ರ ಸನ್ಮಾನ ಮಾಡಿಸ್ಕೊಳ್ತಾರೆ. ಹಿಂಗಿರ್ಬೇಕಾದ್ರೆ ಶಿವಮೊಗ್ಗ SP ತಾನೇ ಏನ್ ಮಾಡೋಕ್ಕಾಗುತ್ತೆ ಹೇಳಿ? ನಮ್ಮ ಸುಪ್ರೀತಿ ಸ್ವಾಮಿಗಳಿಗೆ ಇನ್ನು ಚಿಕ್ಕ ವಯಸ್ಸುಕೊಂಡ್ರಿ, ಮೀಸೆನೂ ಬೋಲ್ತಿಲ್ಲ, ಗಡ್ಡನೂ ದಟ್ಟವಾಗಿ ಬೆಳೆದಿಲ್ಲ, ಆದ್ರೂ ಓಪನ್ ಆಗಿ ಹೇಳುತ್ತಪ್ಪ ಕೋರ್ಟಲ್ಲಿ ಆಗದೆ ಇರೋದು ಇಲ್ಲಿ ಸಾಲ್ವ್ ಆಗುತ್ತೆ. ಹಂಗಂತ ನಮ್ಮ ನ್ಯಾಯಾಂಗ ವ್ಯವಸ್ಥೆಯನ್ನ ಅವಮಾನ ಮಾಡಿದ್ರು ಅಂತ ಕೇಸ್ ಮಾಡೋಕ್ಕಾಗುತ್ತಾ ಹೇಳಿ? ಜನರಿಗೆ ಭಯ ಭೀತಿ ಹುಡ್ಸೋ ಥರ ಬೊಂಬೆಗಳಿಗೆ ಮಳೆ ಹೊಡೆಯೋದು, ಶತ್ರು ಸಂಹಾರ ಅಂತ ಥ್ರೆಟ್ ಮಾಡೋದು, ಮಕ್ಕಳಾಗುತ್ತೆ ಎಂಥ ರೋಗ ಆದರೂ 100% ವಾಸಿ ಆಗ್ಬಿಡುತ್ತೆ ಅಂತ ಸುಳ್ಳು ಹೇಳೋದು, ಜನಗಳ ನಂಬಿಕೆ ಜೊತೆ ಆಟ ಆಡೋದು ಅಪರಾಧ ಆಗುತ್ತೆ ಅಂತ ನಮ್ಮ ಕಾನೂನು ಹೇಳುತ್ತಪ್ಪ. ಹಂಗಂತ ಕೇಸ್ ಮಾಡೋ ತಾಕತ್ತು ನಮ್ಮ ಶಿವಮೊಗ್ಗ ಪೊಲೀಸರಿಗೆ ಐತಾ ಹೇಳಿ? ಇಂಥ ರೂಲ್ಸ್ಗಳೆಲ್ಲ ಇರೋದು ಕೈಲಾಗದವ್ರ ಮೇಲೆ ಅಪ್ಲೈ ಮಾಡೋದಕ್ಕೆ. ಎಷ್ಟೇ ದೇವಸ್ಥಾನಕ್ಕೆ ಹೋದ್ರೂ ಪ್ರಯೋಜನ ಆಗದೆ ಇರೋ ಸಮಸ್ಯೆಗಳಿಗೆ ಇಲ್ಲಿ ಮಾತ್ರ ಪರಿಹಾರ ಅಂತ ಗಂಟೆ ಹೊಡೆದಂಗೆ ಹೇಳ್ತಾರೆ ನಮ್ಮ ಸ್ವಾಮಿ. ಹಂಗಾದ್ರೆ ಬೇರೆ ದೇವಸ್ಥಾನಗಳೆಲ್ಲ ಕೆಲ್ಸಕ್ಕೆ ಬರ್ದಿರವ ಅಂತ ಯಾರಾದ್ರೂ ತಕರಾರು ತೆಗೆದ್ರೆ ಯಾರು ಕೇಳಿಸ್ಕೋತಾರ? ಅದನ್ನೆಲ್ಲ ಶತಮಾನಗಳಿಂದ ಪೂಜೆ ಮಾಡಿಸ್ಕೋತಿರೋ ದೇವಸ್ಥಾನಗಳೆಲ್ಲ ವೇಸ್ಟು, ಇದೊಂದೇ ಬೆಸ್ಟು. 5 ಭಾನುವಾರ ಬಂದ್ಬಿಟ್ಟು ಮೆಣಸಿನಕಾಯಿ ಅವ್ರದ್ದು ದೇವ್ರಿಗೆ ಬೋಳ್ದು ಒಂದು ಬೀಗ ಹಾಕಿದ್ರೆ ಏನೇನು ಅಡ್ವಾಂಟೇಜ್ ಅಂತ ಸ್ವಾಮಿಗಳ ಬಾಯಲ್ಲೇ ಕೇಳಿಸ್ಕೋಬೇಕು. ನಿಮಗೆ ಯಾವುದೇ ರೀತಿಯ ವಾಮಾಚಾರ, ಮಾಟಮಂತ್ರ, ಶತ್ರುಕಾಟ, ಭೂತ ಪ್ರೇತ ಪಿಶಾಚಿಗಳಂತಹ ತೊಂದರೆ ತಾಪತ್ರಗಳಾಗಿದೆ, ಭಾನಾಮತಿ ಸಮಸ್ಯೆಗಳಾಗಿದೆ, ಕೂದಲಲ್ಲಿ ಮಾಡಿರುವಂತಹ ವಾಮಾಚಾರ, ಬಟ್ಟೆಯಲ್ಲಿ ಮಾಡಿರೋದು, ಉಗ್ರಲ್ಲಿ ಮಾಡಿರೋದು, ಕಾಲ್ಧೂಳು, ಮಣ್ಣಲ್ಲಿ ಮಾಡಿರುವಂತಹ ವಾಮಾಚಾರ, ಮಾಟಮಂತ್ರಗಳು ಪರಿಹಾರವಾಗುತ್ತೆ. ಎಷ್ಟೋ ಡಾಕ್ಟರ್ಗಳ ಹತ್ರ ಹೋದ್ರು ಕೂಡ ಮೆಡಿಕಲ್ ರಿಪೋರ್ಟ್ಗಳು ನಾರ್ಮಲ್ ಬಂದ್ರು ಕೂಡ, ಎಷ್ಟೋ ಟ್ಯಾಬ್ಲೆಟ್ಸ್ಗಳು ತಗೊಂಡ್ರು ಕೂಡ ಗುಣಮುಖವಾಗ್ತಾ ಇಲ್ಲ, ಆರೋಗ್ಯ ಏಳಿಗೆ ಕಾಣ್ತಾ ಇಲ್ಲ ಅನ್ನೋಂಥವ್ರಿಗೆ ಹಣ ಕೊಟ್ಟಿದೀವಿ, ಸಾಲವಾಗಿ ಕೊಟ್ಟಿದೀವಿ, ಬಿಸ್ನೆಸ್ ಅಲ್ಲಿ ಕೊಟ್ಟಿದೀವಿ, ಸಂಬಂಧಿಕರಿಗೆ ಹಣ ಕೊಟ್ಟಿದೀವಿ, ಏನೋ ನಂಬಿ ಅವರಿಗೆ ಹಣ ಕೊಟ್ಟಿದೀವಿ, ಹಣ ಇಸ್ಕೊಂಡು ಈಗ ವಾಪಸ್ ಕೊಡ್ತಾ ಇಲ್ಲ ಅಂದ್ರೆ ನಂಬಿಕೆ ದ್ರೋಹ ಆಗಿದೆ, ವಂಚನೆ ಆಗಿದೆ, ಗಂಡ ಹೆಂಡತಿರ ಸಂಬಂಧದಲ್ಲಿ ಬಿರುಕು ಬಂದಿದೆ, ಗಂಡ ಹೆಂಡತಿರು ದೂರವಾಗಿದ್ದಾರೆ, ಇಲ್ಲ ಗಂಡ ಬೇರೆ ಹೆಂಡತಿ ಸಮಾಸ ಮಾಡಿದರೆ, ಬೇರೆ ಹೆಂಗಸು ಸಮಾಸ ಮಾಡಿದರೆ ಅಂತ ಎಷ್ಟೋ ಜನ ಹೇಳ್ತಾರೆ. ಸಮಸ್ಯೆ ಅನುಭವಿಸಕ್ಕಾಗಲ್ಲ, ಸಂಸಾರ ದಾರಿ ತಪ್ಪುತ್ತಾ ಇದೆ, 24 ಗಂಟೆ ಕುಡಿತಾರೆ, ಸುಳ್ಳು ಮೋಸ ವಂಚನೆಗಳಾಗಿದೆ ಅನ್ನೋರು, ವಂಚನೆ ಆದಂತವ್ರಿಗೆ ನ್ಯಾಯ ದೊರಕಬೇಕು. ಯಾವ ಕೋರ್ಟಿಂದ, ಯಾವ ಕಚೇರಿಯಿಂದ, ಯಾವ ಆಫೀಸರ್ಗಳಿಂದ, ಯಾವ ಡಾಕ್ಟರ್ಗಳಿಂದ, ಯಾವ ಲಾಯರ್ಗಳಿಂದ ನಿಮಗೆ ಪರಿಹಾರ ಆಗ್ತಾ ಇಲ್ಲ ಅನ್ನೋ ಸಮಸ್ಯೆ 5 ಭಾನುವಾರಗಳು ಮೆಣಸಿನಕಾಯಿ ಅರಿದು ಅಮ್ಮನವರಿಗೆ ಹಚ್ಚೋದ್ರಿಂದ ನಿಮ್ಮ ಸಮಸ್ಯೆಗಳು ದೂರವಾಗುತ್ತೆ. ಇದು ಬೇರೆ ಯಾವುದೇ ದೇವಾಲಯಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕಾಸು ಕೊಟ್ರೆ ಇದನ್ನೆಲ್ಲ ಯಥಾವತ್ತಾಗಿ ಪ್ರಮೋಟ್ ಮಾಡೋದಕ್ಕೆ ಒಂದಷ್ಟು ಇನ್ಫ್ಲೂಯೆನ್ಸರ್ಸ್, ಅದನ್ನ ನೋಡಿದ ಜನ ನುಗ್ಗಿ ಬರ್ತಾರೆ. ಜನ ಬಂದ್ರೆ ಜನನಾಯಕರು ಬರಲ್ವಾ ಹೇಳಿ? ಕಲೆಕ್ಷನ್ ನಿಮಿತ್ತ ಬಹುಕೃತ ವೇಷಂ, ಇದು ಕಲಿಗಾಲ ಕಂಡ್ರಿ. ಇನ್ನು ಏನೇ ನೋಡ್ಬೇಕು ಈ ಕಣ್ಣಲ್ಲಿ. ಅಲ್ಲ, ಈ ಕೆಂಪು ಚಟ್ನಿ ತಂದು ಹೀಗೆ ದೇವ್ರಿಗೆ ರುಬ್ತಾರಲ್ಲ, ಅಕಸ್ಮಾತ್ ಒಳಗೆ ದೇವ್ರು ಇದ್ರೆ ಪಾಡೇನು, ಹೆಂಗ್ ಉರಿದಿರುತ್ತೆ ಪಾಪ, ದೇವ್ರಿಗೆ ಎಷ್ಟು ಉಟ್ಕೊಂಡಿರುತ್ತೋ ಏನೋ.